Hello guys, hello, namaskara. Welcome back to Banking Kannadiga. In this video, I'm going to discuss about upcoming banking exams in Karnataka. ನಮ್ಮ ಕರ್ನಾಟಕ ಆಸ್ಪಿರೆಂಟ್ಸ್ಗೆ ಸಿಗುವಂತ ನೆಕ್ಸ್ಟ್ ಬರುವಂತ ಬ್ಯಾಂಕಿಂಗ್ ನೋಟಿಫಿಕೇಶನ್ಸ್ಗಳು ಏನಿದೆ ಅದ್ರ ಎಕ್ಸಾಮ್ ಡೇಟ್ ಎಲ್ಲ ನಾನು ಹೇಳ್ತೀನಿ. ಇಲ್ಲಿ ಯಾವುದೇ ರೀತಿ ಎಕ್ಸ್ಪೆಕ್ಟೆಡ್ ಎಕ್ಸಾಮ್ ಡೇಟ್ಸ್ ಅಥವಾ ಎಕ್ಸ್ಪೆಕ್ಟೆಡ್ ನೋಟಿಫಿಕೇಶನ್ಸ್ ಹೇಳಲ್ಲ. ಖಚಿತವಾಗಿ ಇಂಥ ನೋಟಿಫಿಕೇಶನ್ ಬರ್ತವೆ ಅನ್ನೋ ಗ್ಯಾರಂಟಿ ನೋಟಿಫಿಕೇಶನ್ಸ್ ಮಾತ್ರ ಇಲ್ಲಿ ನಾನು ಹೇಳೋದು. ಆಲ್ರೆಡಿ ಈ ನೋಟಿಫಿಕೇಶನ್ಗಳ ಬಗ್ಗೆ ಯಾರಿಗೆ ಇನ್ಫಾರ್ಮೇಶನ್ ಇದೆ ಎಕ್ಸಾಮ್ ಡೇಟ್ಗಳ ಬಗ್ಗೆ, IBPS ಕ್ಯಾಲೆಂಡರ್ ಬಗ್ಗೆ, ಸೊ ಅವರು ಸ್ಕಿಪ್ ಮಾಡ್ಬೋದು. ಇದು ನ್ಯೂ ಆಸ್ಪಿರೆಂಟ್ಸ್ಗೆ, ಯಾರ್ಯಾರು ಒಂದು ಜಾಬ್ ಆಪರ್ಚುನಿಟಿಗೆ ಕಾಯ್ತಿದ್ದೀರಾ, ಈ ವರ್ಷ ಡಿಗ್ರಿ ಮುಗ್ದಿರೋರು ಅಥವಾ ನೆಕ್ಸ್ಟ್ ಲಾಸ್ಟ್ ಇಯರ್ ಡಿಗ್ರಿ ಮುಗ್ದಿರೋರು, ಅವ್ರಿಗೆ ಯಾವ್ದಾದ್ರು ಎಕ್ಸಾಮ್ ಕ್ಲಿಯರ್ ಮಾಡಬೇಕು ಅಂತ ಇದ್ದು, ಬೇಗ ಜಾಬ್ ಆಗಬೇಕು, 6 ಮಂತ್ 1 ಇಯರ್ ಸ್ಪ್ಯಾನ್ ಅಲ್ಲಿ ನಿಮಗೆ ಒಂದು ಸ್ಟೇಬಲ್ ಇರೋ ಸೆಕ್ಯೂರಿಟಿ ಇರೋ ಒಂದು ಜಾಬ್ ಆಗಬೇಕು ಅನ್ನೋ ಉದ್ದೇಶ ಇರೋರಿಗೆ ಇದು ವಿಡಿಯೋ. ಸೊ ಎಕ್ಸಾಮ್ಸ್ ನಾನಿಲ್ಲಿ ಯಾವ್ಯಾವ ಎಕ್ಸಾಮ್ ಇದೆ, ನೆಕ್ಸ್ಟ್ ನಿಮಗೆ ಎಷ್ಟು ಆಪರ್ಚುನಿಟಿ ಇದೆ ಅಂತ ಹೇಳ್ತೀನಿ. ನಿಮಗೆ ಎಕ್ಸಾಮಿಗೆ ಹೇಗೆ ಓದಬೇಕು, ಯಾವ ಸಬ್ಜೆಕ್ಟ್ ಪ್ಯಾಟ್ರನ್ ಸಿಲೆಬಸ್ ಅದೆಲ್ಲ ಕಂಪ್ಲೀಟ್ ಆಗಿ ಆಲ್ರೆಡಿ ಅಪ್ಲೋಡ್ ಆಗಿದೆ. ನಿಮಗೆ ಏನಾದರೂ ಇನ್ನೂ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಹಾಕಿ, ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸ್ಟ್ರಾಟಜೀಸ್ ಫಾರ್ ಬ್ಯಾಂಕಿಂಗ್ ಎಕ್ಸಾಮ್ ಅಂತ ಒಂದು ನಮ್ಮ ಚಾನಲ್ ಅಲ್ಲೇ ಒಂದು ಪ್ಲೇ ಲಿಸ್ಟ್ ಇದೆ. ಅದರಲ್ಲಿ ನಾನು ಪ್ರತಿ ಎಕ್ಸಾಮಿಗೂ ಸ್ಟ್ರಾಟಜಿ ಮತ್ತೆ ಪ್ರತಿ ಸಬ್ಜೆಕ್ಟ್ಗೂ ಸ್ಟ್ರಾಟಜಿ ಹೇಳಿದ್ದೀನಿ. ಬರೀ ಸ್ಟ್ರಾಟಜಿ ಮಾತ್ರ ಹೇಳಿಲ್ಲ, ಅಲ್ಲಿ ಸೋರ್ಸ್ಗಳು ಪ್ರಿಲಿಮ್ಸ್ ಇಂದ ಮೇನ್ಸ್ ಇಂದ ನಿಮಗೆ GA ಇಂಟರ್ವ್ಯೂಗೂ ಕೂಡ ಎಲ್ಲಿಂದ ಓದಿದ್ದೆ ನಾನು ಅಥವಾ ನಿಮಗೆ ಯಾವುದು ಬೆಸ್ಟ್ ಸೋರ್ಸ್ ಇಡೀ ಯೂಟ್ಯೂಬ್ ಅಲ್ಲಿ, ಅದನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನೀವು ಅದನ್ನ ಫಾಲೋ ಮಾಡ್ಬೋದು. ಸೊ ಈಗ ಎಕ್ಸಾಮ್ ಡೇಟ್ಸಿಗೆ ಬರೋಣ, ಯಾವ್ದು ಎಕ್ಸಾಮ್ ನಡೆಯುತ್ತೆ ಅಂತ. ಸೊ ನೆಕ್ಸ್ಟ್ ವಿಡಿಯೋ ನಾನು ಬ್ಯಾಂಕ್ ಕ್ಲರ್ಕ್ ವರ್ಸಸ್ ಆಫೀಸರ್ ಅಂದ್ರೆ ಇಬ್ರದ್ದು ಡಿಫ್ರೆನ್ಸ್ ಏನು, ಜಾಬ್ ರೋಲ್ ಏನು, ವರ್ಕ್ ಕಲ್ಚರ್ ಏನು, ಸ್ಯಾಲ್ರಿ ಏನು, ಪರ್ಕ್ಸ್ ಏನ್ ಸಿಗುತ್ತೆ ಅಂತ ಮಾಡೋಣ ಅಂತ ಇದೀನಿ. ಅದ್ರದ್ದು ವಾಲ್ ಪೇಪರ್ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಬೆನಿಫಿಷಿಯಲ್ ಆಗಿರುತ್ತೆ, ಒಂದು ಐಡಿಯಾ ಸಿಗುತ್ತೆ ನೀವು ಕ್ಲರಿಕಲ್ ಜಾಬಿಗೆ ಹೋಗ್ಬೇಕಾ ಅಥವಾ ಆಫೀಸರ್ ಜಾಬಿಗೆ ಹೋಗ್ಬೇಕಾ ಅಂತ. ಫಸ್ಟ್ ಖಚಿತವಾಗಿ ಬರುವಂತ ಎಕ್ಸಾಮ್ ನೋಟಿಫಿಕೇಶನ್ಸ್, ಕನ್ಫರ್ಮ್ ನೋಟಿಫಿಕೇಶನ್ ಯಾವುದು ಅಂತ ಅಂದ್ರೆ SBI PO ಬರುತ್ತೆ. ಇದು ಎಕ್ಸಾಮ್ ಡೇಟ್ಸ್ ಇನ್ನು ಅಫಿಷಿಯಲ್ ಆಗಿ ಅನೌನ್ಸ್ ಆಗಿಲ್ಲ, ಬಟ್ SBI PO 100% ಬರುತ್ತೆ. ಇದು SBI PO ಮತ್ತೆ SO RRB PO ಅಂತ ಏನಿದೆ ಇದೆಲ್ಲ ಆಫೀಸರ್ ಪೋಸ್ಟ್ ಗಳಾಗಿರುತ್ತೆ. IBPS PO ಇದು ಕನ್ಫರ್ಮ್ ಡೇಟು. IBPS PO ಡೇಟ್ ನಾನು ಹೇಳ್ತೀನಿ. IBPS SO ಇದು ಸ್ಪೆಷಲೈಸ್ ಆಫೀಸರ್ ಅಂತ, ಇದು ಜನರಲ್ ಅಂದ್ರೆ ಯಾವುದೇ ಡಿಗ್ರಿ ಮಾಡಿರೋರಿಗೆಲ್ಲ, ಸ್ಪೆಸಿಫಿಕಲಿ ಇಂಥ ಡಿಗ್ರಿ ಅವ್ರಿಗೆ ಅಂತ ಕೇಳ್ತಾರೆ. ಅದ್ ಬಿಟ್ರೆ SBI JA ಇದು ಜೂನಿಯರ್ ಅಸೋಸಿಯೇಟ್, ಇದು ಕ್ಲರಿಕಲ್ ಪೋಸ್ಟ್ ಆಗಿರುತ್ತೆ. IBPS ಕ್ಲರ್ಕ್ ಕೂಡ ಕ್ಲರಿಕಲ್ ಪೋಸ್ಟ್ ಆಗಿರುತ್ತೆ. ಅಂಡ್ RRB PO ಅಂಡ್ RRB ಅಸಿಸ್ಟೆಂಟ್ ಇದು ಸ್ಕೇಲ್ 2 ಸ್ಕೇಲ್ 3 ನೀವು ಫ್ರೆಶರ್ಸ್ ಎಲಿಜಿಬಿಲಿಟಿ ಇರಲ್ಲ. ಸೊ ಇದನ್ನ ನಾನು ಬಿಡ್ತೀನಿ. ಉಳಿದಿರೋ ಇಷ್ಟು ಎಕ್ಸಾಮ್ಗಳು 100% ಈ ವರ್ಷ ನಡೆಯುತ್ತೆ. ಸೊ ಅದರಲ್ಲೂ ಎಕ್ಸಾಮ್ ಡೇಟ್ಗಳು ಗೊತ್ತಾಗಿದೆ. ಎಕ್ಸಾಮ್ ಡೇಟ್ಗಳು ಹೇಳ್ತೀನಿ ನೋಡಿ. ಇದು ಅಲ್ಲಿ PO ಆಫೀಸರ್ಸ್ ಅಂತ ಇದೆಯಲ್ಲ, ಪ್ರೊಬೇಷನ್ ಆಫೀಸರ್, ಇದು ಸ್ಕೇಲ್ 1 ನಾನಿರೋ ಪೋಸ್ಟ್ ಇದೇನೆ. ಸೊ ಇದಕ್ಕೆ ಪ್ರಿಲಿಮ್ಸ್ ಎಕ್ಸಾಮ್ ಅಂದ್ಬಿಟ್ಟು ನಿಮಗೆ ಆಗಸ್ಟ್ 22-23 ಆಗುತ್ತೆ. ಮೈನ್ಸ್ ಎಕ್ಸಾಮ್ 4th ಅಕ್ಟೋಬರ್ ಆಗುತ್ತೆ. ಇದು ಸ್ಪೆಷಲೈಸ್ ಆಫೀಸರ್, ಇದು ಪರ್ಟಿಕ್ಯುಲರ್ ಡಿಗ್ರಿ ಇದ್ದವರಿಗೆ ಅಂತ ಬರುತ್ತೆ. ಇದು ನಾನು ನೋಟಿಫಿಕೇಶನ್ ಬಂದ ಡೀಟೇಲ್ ಆಗಿ ಹೇಳ್ತೀನಿ, ಯಾವ ಡಿಗ್ರಿ ಇದ್ದವರು ಇದಕ್ಕೆ ಅಪ್ಲೈ ಮಾಡಬಹುದು ಅಂತ. ಅಂಡ್ ಇಲ್ಲಿ ಇನ್ನ IBPS PO ದಲ್ಲಿ ಇನ್ನ ಸೆಕೆಂಡ್ ನೋಟಿಫಿಕೇಶನ್ ಅಂದ್ರೆ ಕಸ್ಟಮರ್ ಸರ್ವಿಸ್ ಎಕ್ಸಿಕ್ಯೂಟಿವ್. ಇದು ಎಕ್ಸಾಮ್ ಡೇಟ್ಗಳು 10th ಅಕ್ಟೋಬರ್ 11th ಅಕ್ಟೋಬರ್ ಮತ್ತೆ ಮೈನ್ಸ್ ಎಕ್ಸಾಮ್ 27 ಡಿಸೆಂಬರ್, ಇದು ಮೈನ್ಸ್. ಸೊ ಕ್ಲರಿಕಲ್ ಲೆವೆಲ್ಗೆ ಯಾವುದೇ ರೀತಿ ಇಂಟರ್ವ್ಯೂ ಇರಲ್ಲ. ಆಫೀಸರ್ ಲೆವೆಲ್ಗೆ ಇಂಟರ್ವ್ಯೂ ಇರುತ್ತೆ. 4th ಅಕ್ಟೋಬರ್ ನಿಮಗೆ ಎಕ್ಸಾಮ್ ಆದ್ರೆ ಡಿಸೆಂಬರ್ ಅಲ್ಲೆಲ್ಲ ನಿಮಗೆ ಇಂಟರ್ವ್ಯೂ ಆಗುತ್ತೆ. ಈಗ RRB PO RRB ಕ್ಲರ್ಕ್, RRBಗೂ IBPSಗೂ ಏನ್ ಡಿಫ್ರೆನ್ಸ್ ಅಂತ ನಾನು ತುಂಬಾ ವಿಡಿಯೋಗಳಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿ ಹೇಳಿದ್ದೀನಿ. RRB ಅಂತಂದ್ರೆ ನಮ್ಮ ಕರ್ನಾಟಕ ಸ್ಟೇಟ್ ಅಲ್ಲಿ ನಿಮಗೆ ಪೋಸ್ಟಿಂಗ್ ಇರುತ್ತೆ. ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಲ್ಲಿ ಪೋಸ್ಟಿಂಗ್ ಇರುತ್ತೆ. RRB ರೀಜನಲ್ ರೂರಲ್ ಬ್ಯಾಂಕ್ ಅಂತ. ಸೊ ಅದಕ್ಕೂ ಕೂಡ ಎಕ್ಸಾಮ್ ಡೇಟ್ ಆಲ್ರೆಡಿ ಫಿಕ್ಸ್ ಆಗಿದೆ. ಪ್ರಿಲಿಮ್ಸ್ ಎಕ್ಸಾಮ್ ಬಂದ್ಬಿಟ್ಟು 21st 22nd ನವೆಂಬರ್, ಮೈನ್ಸ್ ಎಕ್ಸಾಮ್ ಬಂದ್ಬಿಟ್ಟು 20th ಡಿಸೆಂಬರ್. ಸೊ ಈ ಆಫೀಸರ್ ಸ್ಕೇಲ್ ಒಂದು RRB PO ಪೋಸ್ಟ್ಗೆ ನಿಮಗೆ ಇಂಟರ್ವ್ಯೂ ಕೂಡ ಇರುತ್ತೆ. ಸ್ಕೇಲ್ 2 ಸ್ಕೇಲ್ 3 ಇದೆಲ್ಲ ಇನ್ಎಕ್ಸ್ಪೀರಿಯನ್ಸ್ ಪರ್ಸನ್ಸ್ ಇರಲ್ಲ, ಎಕ್ಸ್ಪೀರಿಯನ್ಸ್ ಇರಬೇಕು 2 ಇಯರ್ಸ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಅಲ್ಲಿ. ಸೊ ಇದನ್ನ ನಾನು ಸ್ಕಿಪ್ ಮಾಡ್ತೀನಿ. ಆಫೀಸ್ ಅಸಿಸ್ಟೆಂಟ್ ಅಂದ್ರೆ ಸೇಮ್ CSA ಪೋಸ್ಟ್ ಕೂಡ CSA ಪೋಸ್ಟ್ ಏನೆ, ಕ್ಲರಿಕಲ್ ಪೋಸ್ಟ್. ಸೊ ಅವರಿಗೆ 6th 12th 13th ಅಂಡ್ 30th Jan. ಸೊ ಇಷ್ಟು ಆಲ್ರೆಡಿ ಲೈನ್ಡ್ ಅಪ್ ಎಕ್ಸಾಮ್ಗಳು. ನೀವು ಈಗ ಫ್ರೆಶ್ ಆಗಿ ಸ್ಟಾರ್ಟ್ ಮಾಡಿದ್ರು ಅಟ್ಲೀಸ್ಟ್ IBPS PO ಆಗ್ಲಿಲ್ಲ ಅಂದ್ರೂ CSA IBPS ಕ್ಲರಿಕಲ್ ಪೋಸ್ಟ್ಗೆ ಮತ್ತೆ RRB ಕ್ಲರಿಕ್ PO ಪೋಸ್ಟ್ಗೆ 100% ಬೇಜಾನ್ ಟೈಮ್ ಇದೆ. ನೀವು ಆರಾಮಾಗಿ ಓದ್ಕೋಬಹುದು, ಶ್ರದ್ಧೆಯಿಂದ ಓದ್ಕೊಂಡ್ರೆ, ಕನ್ಸಿಸ್ಟೆನ್ಸಿ ಇದ್ರೆ. ಸೊ ಇದಿಷ್ಟು ಎಕ್ಸಾಮ್ ಡೇಟ್ಗಳು. ಇನ್ನು SBI ಇದು ಎಕ್ಸಾಮ್ ಡೇಟ್ ಆಕ್ಚುಲಿ ಅವರು ನೋಟಿಫಿಕೇಶನ್ ಬಂದಾಗ ಮಾತ್ರ ಔಟ್ ಮಾಡ್ತಾರೆ. ನೋಟಿಫಿಕೇಶನ್ ಎಕ್ಸ್ಪೆಕ್ಟೆಡ್ ಇನ್ ಆಗಸ್ಟ್. ಸೊ ಅದು ನಾನು ಕನ್ಫರ್ಮ್ ಆಗಿಲ್ಲ, ಬಟ್ ನೋಟಿಫಿಕೇಶನ್ ಅಂತೂ ಬಂದೇ ಬರುತ್ತೆ. SBI ಇದು ಕೂಡ ಎಕ್ಸಾಮ್ ಡೇಟ್ ಮಾತ್ರ ಕನ್ಫರ್ಮ್ ಇಲ್ಲ. ಇನ್ನು ಉಳಿದಿದ್ದೆಲ್ಲ ಕನ್ಫರ್ಮ್ ಡೇಟ್ ನಾನು ಕೊಟ್ಟಿದ್ದೀನಿ. ಸೊ ಆಲ್ ದ ಬೆಸ್ಟ್, ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.